ನಮಸ್ತೆ, ಜೈ ಭೈರವಿ ದೇವಿ, ಗುರುಭ್ಯೋ ನಮಃ ಶ್ರೀ ಆದೇವಿ ಆಶೀರ್ವಾದ ನಿಮ್ಮೆಲ್ಲ ಮೇಲಿರಲಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ ಅಂತ. ಇವತ್ತಿನ ಟಾಪಿಕ್ ಏನಂದ್ರೆ ನಿಮ್ಮ ವ್ಯಕ್ತಿಯ ಡೀಪ್ ಫೀಲಿಂಗ್ಸ್ ಏನದಾವ ಅಂತಂದು. ಓಕೆ, ಡೀಪೆಸ್ಟ್ ಫೀಲಿಂಗ್ಸ್ ಏನದಾವೋ ಇವತ್ತಿನ ದಿನ ಅಂತ ನೋಡೋಣ ಅಂತ. ಸಬ್ ಕಾನ್ಷಿಯಸ್ಲಿ ಏನದಾವಲ್ಲ ಅವನ್ನ ಡೀಪ್ ಫೀಲಿಂಗ್ಸ್ ಅಂತ ಕರಿತೀವಿ. ಸುಪ್ತ ಮನಸ್ಸಿನ ಭಾವನೆಗಳ ಏನದಾವ ಅಂತ ನೋಡೋಣ. ಯಾವ ವ್ಯಕ್ತಿ ಬಗ್ಗೆ ತಿಳ್ಕೊಬೇಕಂತ ನಿಮ್ಗೆ ಆಸಕ್ತಿ ಆಯಿತು ಆ ವ್ಯಕ್ತಿದ 3 ಸಲ ಹೆಸರು ಹೇಳ್ಕೊಳ್ರಿ. ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋ ವಿತ್ ನಿಕಿತಾ. ಅವೇಕನ್ ಟ್ಯಾರೋ ವಿತ್ ನಿಕಿತಾ, ಅವೇಕನ್ ಟ್ಯಾರೋ, ನಿಕಿತಾ ಟ್ಯಾರೋ, ಟ್ಯಾರೋ ರೀಡಿಂಗ್ ಕನ್ನಡ, ಟ್ಯಾರೋ ಕಾರ್ಡ್ ರೀಡಿಂಗ್ ಕನ್ನಡ, ಕನ್ನಡ ಟ್ಯಾರೋ ರೀಡಿಂಗ್, ಲವ್ ಟ್ಯಾರೋ ರೀಡಿಂಗು, ರಿಲೇಷನ್ಶಿಪ್ ಟ್ಯಾರೋ, ನಿಕಿತಾ ಟ್ಯಾರೋ ASMR, ನಿಕಿತಾ ಟ್ಯಾರೋ ರೀಡಿಂಗ್, ನಿಕಿತಾ ರೀಡಿಂಗ್ಸ್ ಎಲ್ಲ ಹುಡುಕ್ತೀರಿ. ನೋ ಕಾಂಟ್ಯಾಕ್ಟು, ಥರ್ಡ್ ಪಾರ್ಟಿ, ಲವ್ ರೀಡಿಂಗ್ಸ್ ಎಲ್ಲನೂ ನಿಮಗಿಲ್ಲೇ ಸಿಗ್ತಾ ಐತಿ. ಇವರಿಂದ ರೈಟ್ ಪ್ಲೇಸ್. ಓಕೆ, ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಗೆ ಏನು ರೆಸನೇಟ್ ಆಗ್ತೈತಿ ಅದನ್ನಷ್ಟೇ ತೊಗೋಬೇಕು. ಎಲ್ಲನೂ ನಿಮ್ಗೆ ಹೇಳ್ತಿರೋ ವಿಷಯ ಎಲ್ಲ ನಿಮಗಿರಲ್ಲ. ಅದ್ರಾಗ ಕೆಲವೊಂದು ವಿಷಯಗಳಷ್ಟೇ ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ. ಓಕೆ, ಸೊ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ ಎನರ್ಜಿನ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ರಿಟರ್ನ್ ವ್ಯೂವರ್ಸು, ದಿನ ನೋಡ್ತಿರೋರು ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಸೊ ನಿಮ್ಮ ವ್ಯಕ್ತಿಯ ಡೀಪ್ ಫೀಲಿಂಗ್ಸ್ 5 ಆಫ್ ಸೋರ್ಸ್, 4 ಆಫ್ ಕಪ್ಸ್, 10 ಆಫ್ ಸೋರ್ಸ್. ಯಾಕೋ ಹೆವಿ ಎನರ್ಜಿ ಐತಲ್ಲ. ಏನು ಮನಸ್ತಾಪಗಳಾಗ್ಯಾವು, ಏನು ಬ್ರೇಕಪ್ ಆಗ್ಯಾವ, ಏನು ಒತ್ತಡಗಳದಾವ ನೋಡ್ರಿ. 8 ಆಫ್ ಕಪ್ಸ್, 4 ಆಫ್ ಕಪ್ಸ್. ಇಲ್ಲಿ 5 ಆಫ್ ಸೋರ್ಸ್, 4 ಆಫ್ ಕಪ್ಸ್, 10 ಆಫ್ ಸೋರ್ಸ್, 8 ಆಫ್ ಕಪ್ಸ್, ಏಸ್ ಆಫ್ ಪೆಂಟಕಲ್ಸ್, ಕ್ವೀನ್ ಆಫ್ ಪೆಂಟಕಲ್ಸ್. ಭಾಳ ಒತ್ತಡ ಐತೆ ಅನಿಸುತ್ತೆ ನಿಮ್ಮ ವ್ಯಕ್ತಿಗೆ. ಅವ್ರ ಜೀವನದಾಗ ಏನೋ ಒಂದು ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ, ಅದಕ್ಕೆ ಆನ್ಸರ್ ಸಿಗಲಿ ಅಂತ ಬೇಡ್ಕೊತಿದ್ದಾರೆ ಅನಿಸುತ್ತೆ. ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಪಾಗೆ ಅಂತ ಬಂದಾಗ ಇಲ್ಲೇ ಭಾಳ ಯೋಚನೆ ಮಾಡ್ತಿದ್ದಾರೆ. ಯಾಕೋ ಸ್ಟಕ್ ಫೀಲ್ ಮಾಡ್ತಿದ್ದಾರೆ. ಇಲ್ಲೇ ನೀವು ಎಷ್ಟೇ ಒಂದು ಕಾಳಜಿ ತೋರಿಸಿದ್ರು ಏನೇ ಮಾಡಿದ್ರು ಅವರಿಗೆ ಅದನ್ನು ತೊಗೊಳಂಥದ್ದು ಒಂದು ಎನರ್ಜಿ ಇಲ್ಲ. ಸೊ ಒಂದ್ಸಲ ಕ್ಲೇಮ್ ಮಾಡಿ ನೋಡೋಣ ಅಂತಡ್ರಿ. ಯಾಕಂದ್ರೆ 5 ಆಫ್ ಸೋರ್ಸ್, 1 2 3 4 ಕಾರ್ಡ್ಸ್ ಇಲ್ಲಿ ಹೆವಿ ಎನರ್ಜಿ ಇಲ್ಲ. ಈ ರಿಲೇಷನ್ಶಿಪ್ಪಿಂದ ಬಿಟ್ಟು ಹೋಗ್ಬಿಡಲ್ಲ ಅಂತ ಅನ್ನಿಸ್ತೈತೆ ಅವರಿಗೆ. ಆಲ್ರೆಡಿ ಭಾಳ ಜನ ಬಿಟ್ಟು ಹೋಗಿರ್ಬೋದು. ನನಗಿದು ಬೇಡ ಅಂತಂದು, ಇದು ಭಾಳ ಬರ್ಡನ್ ಆಗ್ತದೆ ನನಗೆ ಇದು ತಡ್ಕೊಳೋದು ಆಗಂಗಿಲ್ಲ, ಐ ಕಾಂಟ್ ಮೇಂಟೈನ್ ದಿಸ್, ಎಷ್ಟು ಅಂತ ಮಾಡೋದು ಇದಕ್ಕೆ ಅಂತ ಭಾಳ ಜನರಿಗೆ ಅನ್ಸೈತಿಲ್ಲ. ಇಲ್ಲೊಂದು ಎಮೋಷ್ನಲ್ ಬಾಂಡಿಂಗ್ ಸಿಗಾಕತ್ತಿಲ್ಲ, ಬರೀ ಕಿರಿಕಿರಿನ ನನಗೆ ಆಗ್ತಾ ಐತಿ. ಸೊ ಯಾಕೆ ಹೆವಿ ಎನರ್ಜಿ? 5 ಆಫ್ ಸೋರ್ಸ್, 4 ಆಫ್ ಕಪ್ಸ್ ಆ್ಯಂಡ್ 10 ಆಫ್ ಸೋರ್ಸ್ ಆ್ಯಂಡ್ 8 ಆಫ್ ಕಪ್ಸ್. ಯಾಕೆ ಬಂದು, ಯಾವ ರೀಸನ್ನಿಗಾಗಿ ಬಂದು? ಹೈರೋಪೆಂಟ್. ಸಮಾಜದ ಕಟ್ಟಳೆಗಳಿರ್ಬೋದು, ಒಂದು ಒತ್ತಡ ಇರ್ಬೋದು, ಮನೆಯೊಳಗಿನ ಒಂದು ಫೋರ್ಸ್ ಇರ್ಬೋದು, ಅಥವಾ ನಿಮ್ಮ ಕಡೆಯಿಂದ ಒಂದು ಕಮಿಟ್ಮೆಂಟ್ ಕೊಡ್ರಿ, ಮದುವೆ ಮಾಡ್ಕೊಳ್ರಿ ಅಂತ ಇರ್ಬೋದು. ಹಿಂಗೆ ಭಾಳಷ್ಟು ನಿಮ್ಗೆ ಇಲ್ಲಿ ನಿಮ್ಮ ವ್ಯಕ್ತಿಗೆ ಇಲ್ಲಿ ಯಾರ ಬಗ್ಗೆ ಯೋಚನೆ ಮಾಡ್ತಿದ್ರಿ, ಡೀಪ್ ಇನ್ಸೈಡ್ ಅವರಿಗೆ ಇವೆಲ್ಲನೂ ತಡ್ಕೊಳೋದು ಆಗವಲ್ದ. ನಿಮ್ಮ ಮುಂದೆ ನಕ್ಕೊಂತಿರ್ಬೋದು ಅವರು, ಬಟ್ ದುಡಿತದಾರ, ನಕ್ಕೊಂತದಾರ, ಎಲ್ಲ ಒಂದು ರೂಟೀನಾಗಿ ಹೊಂಟೈತಿ ಅಂತ ಅಂದ್ಕೊಳ್ರಿ. ಶಾಂತ ಅನ್ನಿಸ್ತಕತ್ತಾರ ನಿಮಗೆ ಎದುರಿಗೆ. ನಿಮ್ಮ ಎದುರಿಗೆ ಭಾಳ ಶಾಂತ ರೀತಿ ಒಳಗೆ ಅದಾರ ಅವರು. ಏನೂ ಇಲ್ಲ ಅಂದಾಗ ಶಾಂತ ಸಮುದ್ರ ಕೆಳಗೆ ಎಷ್ಟು ಅಲ್ಲೋಲ ಕಲರ್ ಇರೋದಿಲ್ಲ ಹಂಗೈತಿ ನಿಮ್ಮ ವ್ಯಕ್ತಿ ಡೀಪ್ ಫೀಲಿಂಗ್ಸ್. ನನಗೆ ನೆಮ್ಮದಿ ಬೇಕು ಅಂತ ಹುಡುಕ್ತಾ ಐತಿ ಅವ್ರ ಜೀವನದಾಗಿಲ್ಲ. ಆ್ಯಕ್ಚುಲಿ ಈ ಸಂಸಾರ ಅಂತ ಒಂದು ಸಾಗರ ಒಳಗಿಂದ ನನಗಿಂದ ಹೊರಗೆ ಹೋಗ್ಬಿಡ್ಲ ಅಂತ ಭಾಳ ಜನರಿಗೆ ಅನ್ನಿಸ್ತಾ ಐತಿಲ್ಲ. ಆಲ್ರೆಡಿ ಈಗ ನಿಮ್ಮ ಜೊತೆ ಮಾತಾಡೋದು ಅಥವಾ ಸುಮ್ಮನಿರೋದು ಅವು ಸ್ಟಾರ್ಟ್ ಆಗಿರ್ಬೋದಿಲ್ಲೇ ನೋಡ್ರಿ. ಅಥವಾ ನಿಮ್ಮಿಂದ ದೂರನೂ ಹೋಗಿರ್ಬೋದು. ಒಂದು ಬೇರೆ ನನಗೆ ಒಂದು ಜಾಬ್ ಸಿಕ್ಕತಿ, ಅಲ್ಲಿ ಟ್ರಾನ್ಸ್ಫರ್ ಆಯ್ತು, ಇಲ್ಲಿ ಟ್ರಾನ್ಸ್ಫರ್ ಆಯ್ತು, ನನಗೇನೋ ಅಂತ ಹೇಳ್ಕೊಂಡು ದೂರನೂ ಹೋಗಿರ್ಬೋದು ಕೆಲವೊಬ್ರು. ಸೊ ಯಾಕೆ ಇಷ್ಟೊಂದು ನೋಡೋಣ, ಬೇರೆ ಏನಾದರೂ ಬರ್ತದೆ. ಯಾಕೆ ಇಷ್ಟೊಂದು ಅವರಿಗೆ ಕಿರಿಕಿರಿ ಐತಿ? ಡೀಪ್ ಫೀಲಿಂಗ್ಸ್ ಒಳಗೆ ದೇ ಆರ್ ನಾಟ್ ಹ್ಯಾಪಿ.
ಸೊ ನಿಮ್ಮ ಕಡೆಯಿಂದನೂ ಅವ್ರು ಇನ್ನೊಂದು ಎಕ್ಸ್ಪೆಕ್ಟ್ ಮಾಡ್ತಾರೆ ಅನಿಸ್ತತಿ, ನಿಮ್ಮ ಕಡೆಯಿಂದ ಒಂದು ಎಮೋಷ್ನಲ್ ಬಾಂಡಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ಸತಿ, ಅದು ಸಿಗಕತ್ತಿಲ್ಲ ಅವ್ರಿಗಿಲ್ಲ. ಸೋರ್ಟ್ಸ್ ಅಂಡ್ ಯೋಚನೆ ಭಾಳ ಬರ್ತದವು. ಮನಸ್ಸು ಮತ್ತು ಮೈಂಡ್ ಒಳಗೆ ಎರಡೂ ಅವ್ರದ್ದು ಭಾಳ ಅಂದ್ರೆ ಭಾಳ ಅವರು ಸೋತ್ ಹೋಗ್ಯಾರ. ಅಂದ್ರೆ ಮನಸ್ಸು ಅಳ್ತೈತಿ, ಅದನ್ನ ಒಳಗಿನ ಯೋಚನೆಗಳನ್ನು ಅಳ್ತದವ ಹಂಗೆ. ಸೊ ಲೆಟಸ್ ನಿದ್ದಿನೇ ಮಾಡಿಲ್ಲ ಭಾಳ ಜನ. ಯಾಕೆ ನೋಡ್ರಿ, ಭಾಳ ಅಂದ್ರೆ ಭಾಳ ಹೆವಿ ಎನರ್ಜಿ ಬರ್ತದವ ಇಲ್ಲಿ ಪ್ರತಿಯೊಂದು ಕಾರ್ಡೂ. ಅದನ್ನು ನಾ ಯಾಕಂತ ಕ್ಲೇಮ್ ನೋಡ್ಕೊಳಕತ್ತೀನಿ. ಓಕೆ, ಲೆಟಸ್ ಕ್ಲಾರಿಫೈ ದಿಸ್ ಕಾರ್ಡ್ ಅಂತ ತೆಗ್ದಾಗೂ ಯಾಕೆ ಇಷ್ಟೊಂದು ಹೆವಿ ಎನರ್ಜಿ. ಇವತ್ತು ಇಂಥ ಎನರ್ಜಿ ಯಾವಾಗೂ ಬಂದಿದ್ದಿಲ್ಲ ಅನ್ಸತ್ತೆ, ಇಷ್ಟೊಂದು ಹೆವಿ ಎನರ್ಜಿ. ನಂದು ಇಷ್ಟು ದಿನದ ರೀಡಿಂಗ್ ಒಳಗೆ ಇಷ್ಟೊಂದು ಬಂದಿದ್ದಿಲ್ಲ. ಇಲ್ಲೇ 9 ಆಫ್ ಸೋರ್ಟ್ಸ್ ಇಲ್ಲೇ. ಆಗೇನು ನಿದ್ದೆ ಇಲ್ಲ, ಭಾಳ ಯೋಚನೆ. ಮನಸ್ಸು ದುಃಖ ತುಂಬೈತಿ ಮನಸ್ಸೊಳಗೆ. ನನ್ನನ್ನು ಯಾರೂ ಅರ್ಥ ಮಾಡ್ಕೊಳೋರಿಲ್ಲ ಇಲ್ಲೇ. ಇದು ನನಗೊಂದು ಹೈ ಟೈಮು. ನಾನು ಏನು ಮಾಡಲಿ, ನಾವು ಏನಾದ್ರು ಒಂದು ಅಂದ್ರೆ ದೂರ ಹೋಗ್ಬೇಕು ಇಲ್ಲಿಂದ. ನಾನು ಇದೊಂದು ಹೈ ಟೈಮ್ ನನಗಿದೆ ಹಂಗೆ. ಏಸ್ ಆಫ್ ಪೆಂಟಕಲ್ಸ್. ದಿಕ್ಕು ತೋಚ್ತಾ ಇಲ್ಲ. ದೇವ್ರು ಏನು ಇಡ್ತಾನ ಅದಾಗಲಿ. ಜೀವನದಾಗ ಒಂದು ಖುಷಿ ಬೇಕು, ಒಂದು ನೆಮ್ಮದಿ ಬೇಕು. ಅದನ್ನ ಎಲ್ಲಿ ಹುಡುಕಿದ್ರೆ ಸಿಗ್ತದೆ. ನನ್ನೊಳಗೆ ನನಗೆ ಹುಡ್ಕಾಕತ್ತಾರ ಅವರು. ನಾ ಎಲ್ಲಿ ಸರಿ ಮಾಡ್ಕೊಳ್ಳಿ, ನಾನೇನು ಮಾಡ್ಕೊಳ್ಳಿ. ಹೊರಗೆ ಹುಡುಕಿದ್ರೆ ಸಿಗ್ಲಿಲ್ಲ ಅದು. ಯಾರು ಸಪೋರ್ಟ್ ಮಾಡ್ತಾರ ನನಗೆ, ಯಾರ ಕಡೆಯಿಂದ ಏನೋ ಸಿಗ್ತತ್ತ ಒಂದು ನನಗೆ. ಅಂದರೆ ಖುಷಿ ನೆಮ್ಮದಿ ಸೋ ಕಾಲ್ಡ್ ಅಂತೇಳಿ ನಾವು ಒಂದು ಸಕ್ಸಸ್, ನನ್ನ ಜೀವನದಾಗ ಒಂದು ಖುಷಿ. ನನಗೆ ಇದು ಸಿಕ್ಕರೆ ನನಗೆ ಹ್ಯಾಪಿ ಆಕತಿ. ನನಗೆ ಯಾರು ಮಾತಾಡ್ಸಿ ನಾ ಖುಷಿ ಇರ್ತೇನೆ, ಈ ರೀತಿಯಾದಂಥ ಇತ್ತಲ್ಲಿ. ಬಟ್ ಈಗ ಅವ್ರನ್ನ ಸತಿ ನಾನು ಅದನ್ನು ಎಲ್ಲರಿಂದ ದೂರ ಹೋಗಿ ನನ್ನ ಪಡಿನ ಇದ್ರೆ ನನಗೊಂದು ನೆಮ್ಮದಿ ಸಿಗ್ತದೆ ನನ್ನ ಜೀವನಕ್ಕಂತ ಅನ್ನಿಸ್ತಾ ಐತಿ. ನೋಡ್ರಿ, ಡೀಪ್ ಫೀಲಿಂಗ್ಸ್ ಇವು. ನಿಮ್ಮ ಮುಂದೆ ಏನು ತೋರಿಸ್ಕೊಂಡಿಲ್ಲ, ನಿಮಗೆ ಗೊತ್ತೂ ಆಗಲ್ಲ ಅನಿಸ್ತೈತಿ. ಯಾಕಂದ್ರೆ ಅವ್ರು ರುಟೀನ್ ಮಾಡ್ತಿದಾರೆ. ರುಟೀನ್ ಅವ್ರದ್ದು ಒಂದು ವರ್ಕ್ ಐತಿ ಇಲ್ಲಿ. ಅಂದರೆ ಬೆಳಗ್ಗೆ ಎದ್ರೆ ತಮಗೆ ಡ್ಯೂಟಿ ಮಾಡಿದ್ರೆ ಎಲ್ಲರ ಮುಂದೆ ನಕ್ಕೊಂಡಂಗೆ ಮಾತಾಡಿದ್ರೆ, ಊಟ ಮಾಡಿದ್ರೆ, ತಿಂಡಿ ಮಾಡಿದ್ರೆ. ಬಟ್ ರಾತ್ರಿ ಏನು ಆತಲ್ಲ, ನಿದ್ದೆ ಬರೋಕತ್ತಿಲ್ಲ, ಯೋಚನೆಗಳು ಬರ್ತದವು. ಏನೋ ಭಾಳ ಕೆಟ್ಟ ಯೋಚನೆ. ನಾವು ಒಂಥರ ಎಲ್ಲೋ ದೂರ ಹೋಗ್ಬಿಡೋಣ, ಯಾರೂ ಇಲ್ಲ ನನಗೆ. ಎಲ್ಲರೂ ಒಂದು ಆಶ್ರಮ ಸೇರ್ಕೊಳ್ಳ, ನನಗೆ ಯಾರಾದ್ರೂ ಒಬ್ಬ ಗುರು ಸಿಗ್ಬಾರ್ದ, ಇದನ್ನೆಲ್ಲ ಹೊರಗೆ ನನಗೆ ತರಾಕ ಯಾರೊಬ್ರು ಗೈಡೆನ್ಸ್ ಸಿಗ್ಬಾರ್ದ. ಸೊ ಈ ರೀತಿಯಾದಂತೆಲ್ಲ ನಿಮ್ಗೆ ವ್ಯಕ್ತಿದ ಡೀಪ್ ಒಳಗೆ ಫೀಲಿಂಗ್ಸ್ ಅದಾವ ಇಲ್ಲಿ. ಸೊ ಇಲ್ಲಿ ಕ್ಲೇಮ್ ಮಾಡುವಂಥದ್ದು ಏನಿಲ್ಲ. ಯಾಕಂದ್ರೆ ಇಷ್ಟೊಂದು ಹೆವಿ ಎನರ್ಜಿಯಾಗಿ ಏನು ಕ್ಲೇಮ್ ಮಾಡಂತ ಹೇಳಿ ನಾನು ನಿಮ್ಗೆ ಏನು ಕ್ಲೇಮ್ ಮಾಡಬೇಡ್ರಿ ಪ್ಲೀಸ್. ನೋಡ, ನೆಕ್ಸ್ಟ್ ಏನಾದರೂ ಬಂದರೆ ಹೇಳ್ತೇನಂತ. ಸೊ ಡೀಪ್ ಫೀಲಿಂಗ್ಸ್ ಆಫ್ ಮೈ ವಿವರ್ಸ್ ಪರ್ಸನ್. ಅವ್ರದ್ದು ಡೀಪ್ ಫೀಲಿಂಗ್ಸ್ ಏನದವು, ಯಾಕೆ ಇಷ್ಟೊಂದು ಹೆವಿ ಎನರ್ಜಿ ಇವತ್ತಿನ ದಿನ. ಲುಕ್ ಆಟ್ ದ ಬಿಗ್ಗರ್ ಪಿಕ್ಚರ್. ಕೆಲವೊಂದು ಸಲ ಏನಾಗ್ತದಂದ್ರೆ ಸಣ್ಣ ವಿಷಯಗಳನ್ನ ನಮಗೆ ಹ್ಯಾಂಡಲ್ ಮಾಡೋಕೆ ಬರಲ್ಲ. ಇಲ್ಲಿ ಬಂದೈತಿ ಲುಕ್ ಆಟ್ ಅಂದ್ರೆ ದೊಡ್ಡದೊಂದು ಮುಂದೆ ಏನಾಕತಿ ಅಂದರೆ ಲಾಂಗ್ ಟರ್ಮ್ ಒಳಗೆ ನೀವು ವಿಚಾರ ಮಾಡು ಅಂತ ಬಂದೈತಿ. ಬಟ್ ಅವ್ರಿಗೆ ಈಗ ಸಣ್ಣ ವಿಚಾರಗಳನ್ನು ನಿಮ್ಮ ವ್ಯಕ್ತಿಗೆ ಮೋಸ್ಟ್ಲಿ ಇದನ್ನು ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ. ಅವ್ನು ಹೆಂಗೆ ಸರಿ ಮಾಡ್ಕೋಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ಅವ್ರಿಗೆ ಇಲ್ಲಿ ಬಂದಿರೋದಂದ್ರೆ ಲುಕ್ ಆಟ್ ದ ಬಿಗ್ಗರ್ ಪಿಕ್ಚರ್. ಮುಂದೆ ಇದೆಲ್ಲ ನೀವು ಸಹಿಸ್ಕೊಂಡ್ರೆ ಮುಂದೆ ಒಂದು ದಿನ ನೀವೇನು ಆಗ್ತೀರಿ ಇದರಿಂದ. ಈಗ ಒಂದು ಕಷ್ಟ ಬಂದೈತಿ ಅಂದ್ರೆ ಓಡ್ ಹೋದ್ರೆ ಏನು ಬರುತ್ತೆ, ಎದುರಿಸ್ಬೇಕದನ್ನ. ಅವಾಗ ಒಂದೇನೋ ಕಲಿತೀರಿ, ಅದು ಅವ್ರ ಜೀವನ ನಡೀತಾ ಐತಿ. ಅವ್ರು ಹೇಳ್ತಾ ಐತಿ, ಬಟ್ ಅವ್ರ ಡೀಪ್ ಫೀಲಿಂಗ್ಸ್ ಒಳಗೆ ಹೇಳ್ತದೆ ನನಗೆ ಇಷ್ಟೆಲ್ಲ. ಅದು ಅವ್ರಿಗೆ ಗೊತ್ತು, ನಾನು ಇಷ್ಟೆಲ್ಲ ಮಾಡಿದ್ಮೇಲೆ ನನಗೆ ಇದನ್ನು ಪಾಠ ಕಲಿಸ್ತಾ ಇದ್ದೆ. ಬಟ್ ಗೊತ್ತು ಅದನ್ನು. ಆದರೆ ಅದನ್ನು ಫಿಲಾಸಫಿ ಹೇಳೋದು ಚಲೋ ಅಲ್ಲ, ಈಸಿ. ಅದನ್ನು ಪಾಲಿಸೋದು ಭಾಳ ಕಷ್ಟ. ಕನ್ಕ್ಲೂಷನ್ಸ್ ಆರ್ ವಿದಿನ್ ರೀಚ್. ಸೊ ಅವ್ರಿಗೆ ಇಲ್ಲಿ ಬಂದೈತಿ ಕನ್ಕ್ಲೂಷನ್ಸ್. ಯಾಕಂದ್ರೆ ಅವ್ರಿಗೆ ಎಲ್ಲ ಇವು ಕೆಲವೊಂದು ಕಿರಿಕಿರಿಗಳಿಗೆ ಆನ್ಸರ್ಸ್ ಸಿಗೋದು ಹತ್ರ ಐತಿ. ಅಂದರೆ ಡೋಂಟ್ ಗಿವ್ ಅಪ್ ಅಂತ ಬಂದಿರೋದಿಲ್ಲ. ಕಾನ್ಫಿಡೆನ್ಸ್ ಇಸ್ ದ ಕೀ ಟು ಸಕ್ಸಸ್. ನೋಡ್ರಿ, ಕಾನ್ಫಿಡೆಂಟ್ ಆಗಿರು ಅಂತ ಅವ್ರ ಮನಸ್ಸು ಹೇಳ್ತಾ ಐತಿ, ಅಥವಾ ಅವರಿಗೆ ಗೈಡೆನ್ಸ್ ಇದೆ. ಅವ್ರಿಗೆ ಗೊತ್ತು, ಎಲ್ಲ ಫಿಲಾಸಫಿನೂ ಅವ್ರಿಗೆ ಗೊತ್ತು. ಕಾನ್ಫಿಡೆನ್ಸ್ ಇದ್ರೆ ನನಗೆ ಸಕ್ಸಸ್ ಸಿಗ್ತೈತಿ, ನಾನು ಈಗಿಂದ ವಿಚಾರ ಮಾಡಬಾರ್ದು, ಈಗಿಂದೆಲ್ಲ ಅಂದ್ರೆ ಸಮಸ್ಯೆಗಳು ಜೀವನದಾಗ ಬರೋದೇ. ಬಟ್ ಗೊತ್ತು ಮುಂದೆ ಬಂದಾಗ ಇವೆಲ್ಲ ನಾನು ಎದುರಿಸಿ ನಿಂತೆ ಅಂದ್ರೆ
ನಾನು ಒಂದು ಒಳ್ಳೆ ವ್ಯಕ್ತಿ ಆಗ್ತಾನೆ, ನನಗೆ ಮುಂದೆ ಸುಖ ಇರ್ತೈತಿ. ಯಾಕಂದ್ರೆ ಸುಖ ಅಂದ್ರೆ ನಮಗೆಲ್ಲ ಮತ್ತು ಚೆನ್ನಾಗಿ ಸಮಾಧಾನದಾಗ ಹೋಗೋದು ಜೀವನ ಅಂತಲೂ ಗೊತ್ತು. ಬಟ್ ಆದರೆ ಈಗ ಸದ್ಯ ಇದ್ದಿದ್ದನ್ನೇ ಅದನ್ನು ಅವರಿಗೆ ಹೆಂಗೆ ನಾನು ಅದನ್ನು ಸರಿ ಮಾಡ್ಕೋಬೇಕು, ಅದು ನನ್ನನ್ನು ಮನಸ್ಸು ಶಾಂತ ಹೆಂಗೆ ಇಟ್ಕೋಬೇಕು, ಈ ಯೋಚನೆಗಳಿಂದ ನಾನು ಹೆಂಗೆ ಹೊರಗೆ ಬರ್ಬೇಕು ಅನ್ನೋದು ಇಲ್ಲೇ ಒಂದು ಪ್ರಾಬ್ಲಮ್ ಆಗೈತೆ ನಿಮ್ಮ ವ್ಯಕ್ತಿಗೆ. ಡೋಂಟ್ ಲೆಟ್ ಪ್ರೈಡ್ ಗೆಟ್ ಇನ್ ಯುವರ್ ವೇ. ಇಲ್ಲಿ ಕೆಲವೊಬ್ಬರಿಗೆ ಅವ್ರದ್ದೊಂದು ಪ್ರೈಡ್ ಅಂದ್ರೆ ಅವ್ರದ್ದೊಂದು ಈಗ ನಮ್ದು ಒಂದು ಸ್ವಾಭಿಮಾನ ಅದು ಒಂದು ಸ್ವಲ್ಪ ಅತಿ ಆಗ್ಬಿಡ್ತಂದ್ರೆ ಅದು ಅಡ್ಡ ಬರೋಕ್ಕೆ ಸ್ಟಾರ್ಟ್ ಆಗ್ತೈತೆ. ಈಗ ಅವ್ರು ಹೆಲ್ಪ್ ಕೇಳ್ಬೇಕು, ಯಾರಾದ್ರೂ ಇಲ್ಲ ಹೈರಪ್ಪನ್ ಕರೆದ್ರೆ ಅವ್ರು ಒಬ್ಬರನ್ನ ಯಾರು ಕೇಳ್ಬೇಕು, ಅವ್ರನ್ನ ಅದ್ರ ಬಗ್ಗೆ ಗೊತ್ತಿರೋರನ್ನ ಮಾಡ್ಯಾರನ್ನ ನೀನು ಹೆಂಗೆ ಹೊರ. ಬಟ್ ಇಲ್ಲ ಏನಾಕತ್ತಂದಿಲ್ಲ ಅವ್ರದ್ದು ನಾ ಕೇಳಿಬಿಟ್ರೆ ಸಣ್ಣವ ಆಗ್ಬಿಡ್ತೇನೆ, ನಾನು ಕೇಳಿಬಿಟ್ರೆ ಯಾರು ಅಸಹ್ಯ ಅನ್ಕೊತಾರೆ ಏನೋ, ಯಾರು ನಮ್ಮನ್ನ ಕೀಳಾಗಿ ನೋಡಿಬಿಟ್ರೆ, ನಮ್ಮನ್ನ ಅಸಹ್ಯ ಮಾಡಿದರೆ, ಅಪಹಾಸ್ಯ ಮಾಡಿದರೆ, ಹೀಗೆಲ್ಲ ಯೋಚನೆ ಇವು ಅಡ್ಡ ಬರ್ತದವಿಲ್ಲ. ಸೊ ಇದು ಅದು ಹಾಗಾಗಿ ಇದು ಕಿರಿಕಿರಿ. ಓಕೆ, ಲಾಸ್ಟ್ ಕಾರ್ಡ್ ಕಮ್ಯುನಿಕೇಷನ್ ಈಸ್ ದ ಕೀ. ಇಲ್ಲಿ ಮಾತಾಡಬೇಕು. ನಾ ಹೇಳಿಲ್ಲ ಇಲ್ಲಿ ಮಾತಾಡಂಗಿಲ್ಲ ಅವರು, ಕೇಳಿ ಯಾರು ಬಾಯ್ ಬಿಟ್ಟು ಕೇಳಬೇಕಲ್ಲ, ಯಾರನ್ನ ಒಬ್ರನ್ನ ಹೋಗಿ ಹೆಲ್ಪ್ ಕೇಳಬೇಕಂದ್ರೆ ಮಾತಾಡ್ಬೇಕು. ಕಮ್ಯುನಿಕೇಷನ್ ಮೀನ್ಸ್ ಮಾತಾಡೋದಲ್ಲ. ಮಾತಾಡಕತ್ತಿಲ್ಲ, ನನಗೆ ಕಾನ್ಫಿಡೆನ್ಸ್ ಐತಿ, ನಾ ಎಲ್ಲ ಎದುರಿಸ್ಕೊತೀನಿ, ನಾ ಮಾಡ್ಕೊತೀನಿ ಅನ್ನೋದ್ರಿಂದ ಇದು ಕಿರಿಕಿರಿಗಳು. ಬಟ್ ಮಾಡ್ಕೊತಾರೆ, ಇಲ್ಲ ಅನ್ನಂಗಿಲ್ಲ ಅವರು. ಬಟ್ ಇಟ್ ವಿಲ್ ಟೇಕ್ ಭಾಳ ಅಂದ್ರೆ ಭಾಳ ಅವ್ರನ್ನ ಏನ್ರಿ ಜೀವನ ಹಿಂಗೆ ರೋಲರ್ ಕೋಸ್ಟರ್ ನೋಡಿರಲ್ಲ ಇದ್ರಾಗೆಲ್ಲ, ಹಂಗೆ ಮ್ಯಾಲಿಗೆ ಟರ್ಮಾಯಿಲ್ ಹಿಂಗೆ ಎಲ್ಲಿ ಬೇಕಾರಲ್ಲಿ ಕರ್ಕೊಂಡು ಹೋಗಿ ಆಮೇಲೆ ಅವರಿಗೆ ಒಂದು ನೆಮ್ಮದಿ ಜೀವನ ಸಿಗ್ಬೋದು, ಅಥವಾ ಅವ್ರು ಸಕ್ಸಸ್ ಸಿಗೋದಕ್ಕೊಂದು ಆನ್ಸರ್ ಸಿಗ್ಬೋದು ಅವರಿಗೆ. ಇದು ಡೀಪೆಸ್ಟ್ ಫೀಲಿಂಗ್ಸ್. ಇದು ನಿಮ್ಮ ರಿಲೇಷನ್ಶಿಪ್ಪು ಆಗಿರ್ಬೋದು, ಇದು ನಿಮ್ಮ ರಿಲೇಷನ್ಶಿಪ್ ಒಳಗೂ ಹೇಳ್ತದೇನೆ, ಪ್ಲಸ್ ಅವ್ರ ಜೀವನದಾಗೂ ಹೇಳ್ತದೇನೆ. ಸೊ ರಿಲೇಷನ್ಶಿಪ್ ಅಂದ್ರೆ ಅವ್ರ ಜೀವನದಾಗ ನೀವು ಬಂದ್ರಲ್ಲ, ಯಾರ್ಯಾರ ರಿಲೇಷನ್ಶಿಪ್ ಒಳಗಂದ್ರೆ ಯಾವ ವ್ಯಕ್ತಿ ಬಗ್ಗೆ ನೋಡ್ತಿದ್ದೀರಲ್ಲ ನೀವು, ಆ ವ್ಯಕ್ತಿ ಜೀವನದಾಗ ಹಿಂಗೆಲ್ಲ ಆಗೈತೆ ನೋಡ್ರಿ. ನಕ್ಕೊಂತದಾರರು, ಬಟ್ ಮನಸ್ಸೊಳಗೆ ನಿಮ್ಗೆ ಅನ್ನಿಸ್ತಿರ್ಬೋದು ಏನೋ ಮುಚ್ಚಿಟ್ಟಾರೆ ಇವ್ರು ನಮ್ಗೆ, ಬಾಯಿ ಬಿಟ್ಟು ಎಲ್ಲನೂ ಅವ್ರು ಹೇಳಕತ್ತಿಲ್ಲ ನಮ್ಗೆ. ಯಾಕಂದ್ರೆ ಹೇಳಲ್ಲ ಅವ್ರಿಗೆ, ಇಲ್ಲಿ ಅಡ್ಡ ಬರ್ತೈತೆ, ಅವ್ರ ಪ್ರೈಡ್ ಅಡ್ಡ ಬರ್ತೈತೆ, ಅವರಿಗೆ ಸ್ವಾಭಿಮಾನ ಅಡ್ಡ ಬರ್ತೈತಿ. ನಾನು ಇದನ್ನು ಬಾಯಿ ಬಿಟ್ಟು ಕೇಳ್ಬಿಟ್ರೆ ನಾನು ಸಣ್ಣ ಆಗ್ಬಿಡ್ತೇನೆ, ಅಯ್ಯೋ ಅಂದ್ರೆ ನನ್ನನ್ನು ವೀಕ್ ಅಂತ ತಿಳ್ಕೊಂಬಿಡ್ತಾರೆ ಎದುರಿಗಿರೋರು ಅಂತ ಹಂಗೆ. ಬಟ್ ಇಲ್ಲ, ನಮ್ಗೆ ದುಃಖ ಇದ್ದಿದ್ದನ್ನ ನಂಗೆ ಹೇಳ್ಕೊಳೋದು ಭಾಳ ಧೈರ್ಯವಂತಿರ್ತಾರೆ ಅವ್ರು. ಎಸ್ ನನಗೆ ನೋವಾಗೈತಿ, ನನಗೆ ಕಷ್ಟ ಆಗೈತಿ, ನಾ ಅಳ್ತದ ನೀ ಇನ್ನೊಬ್ರು, ದೇ ಆರ್ ವೆರಿ ಸ್ಟ್ರಾಂಗ್. ಅದಕ್ಕೊಂದು ಗಟ್ಸ್ ಬೇಕು ಯಾವಾಗಲೂ. ಓಕೆ, ಈ ರಿಲೇಷನ್ಶಿಪ್ಪಿಗೆ ನಿಮ್ಗೆ ಗೈಡೆನ್ಸ್ ಏನು ಬರ್ತಿದೆ ಅಂತ ನೋಡೋಣ ಅಂತ. ಟ್ರಾನ್ಸ್ಫಾರ್ಮೇಷನ್. ಇಲ್ಲೇ ಟ್ರಾನ್ಸ್ಫಾರ್ಮೇಷನ್ ಬೇಕು, ಸುಮ್ಮನೆ ಹೊಂದಾಣಿಕೆ ಬೇಡ. ಒಬ್ರಿಗೊಬ್ರು ನೀವು ಪೂರ ಪರಿವರ್ತನೆಗಳು ಆಗಬೇಕು. ನಿಮ್ಮ ಒಂದು ಈ ರಿಲೇಷನ್ಶಿಪ್ ನಿಮ್ಮ ಕಡೆಗೂ ಆಗಬೇಕು, ಅವ್ರ ಕಡೆಗೂ ಆಗಬೇಕು ಪರಿವರ್ತನೆಗಳು. ನೀವು ಜೀವನ ನೋಡೋ ಸ್ಟೈಲು, ನೀವು ಇಬ್ಬರು ಒಬ್ರಿಗೊಬ್ರನ್ನ ಅರ್ಥ ಮಾಡ್ಕೊತಿರ್ದು ಎಲ್ಲ ಪೂರ ಪರಿವರ್ತನೆ ಅಂದ್ರೆ ಈ ರಿಲೇಷನ್ಶಿಪ್ಪಿಗೆ ಒಂದು ಅರ್ಥ ಬರ್ತೈತಿ. ಟ್ವಿನ್ ಫ್ಲೇಮ್ ಎನರ್ಜಿ ಒಳಗದ ರೀ. ಟ್ವಿನ್ ಫ್ಲೇಮ್ ಎನರ್ಜಿ ಒಳಗಂದ್ರೆ ಇಬ್ಬರದು ಜೀವನದೊಳಗೂ ಕಷ್ಟನೇ ಇರ್ತಾವೆ. ಓಕೆ, ನಿಮ್ಗೆ ಗೊತ್ತು ನಾವಿಬ್ಬರು ಒಬ್ರಿಗೊಬ್ರು ನಾವು ಕರೆಕ್ಟ್ ಅದೇವಿ ಅನಿಸ್ತೈತಿ. ನಿಮ್ಗೆ ಅವರು ನನ್ನಂಗೆ ಅದಾರ, ನನ್ನ ಅರ್ಥ ಮಾಡ್ಕೊತಾರೆ ಎಲ್ಲ ಅನಿಸ್ತೈತಿ. ಬಟ್ ಆದರೆ ಇಬ್ಬರೂ ಜೊತೆಗೆ ಇರಾಕೆ, ಇಬ್ಬರು ಒಂದು ಕಮ್ಯುನಿಕೇಟ್ ಮಾಡಕ್ಕೆ, ಇಬ್ಬರೂ ಒಂದೇ ಏನಂತೀರಿ ಒಂದು ರೋಡ್ ಒಳಗೆ ಹೋಗ್ಬೇಕಂದ್ರೆ, ಜೀವನ ಅನ್ನೋದೊಂದು ರೋಡ್ ಒಳಗೆ ಹೋಗ್ಬೇಕಂದಾಗ ಅದು ಸಾಧ್ಯ ಇರಲ್ಲ. ಅವ್ರ ಜೀವನದಾಗೂ ಏನೋ ಒಂದು ಕಿರಿಕಿರಿ, ಏನೋ ಒಂದು ಕಷ್ಟ, ನಿಮ್ಮ ಜೀವನದಾಗೂ ಏನೋ ಒಂಥರ ಕಷ್ಟ, ಏನೋ ಒಂದು ಹಂಗೆ ಸೇಮ್ ರಿಫ್ಲೆಕ್ಟ್ ಆಗ್ತದೆ. ಅವು ಅಂಥವ್ರು ಯಾರಿದ್ದಾರೆ ನೋಡಿ, ಅವ್ರು ಟ್ವಿನ್ ಫ್ಲೇಮ್ ಎನರ್ಜಿ. ಇಟ್ ಕಮ್ಸ್ ಟು ಮ್ಯಾಟರ್ ಆಫ್ ಹಾರ್ಟ್. ಓಕೆ, ಅಂದ್ರೆ ಮನಸ್ಸಿನ ಮಾತಂದು ಬಂದಾಗ ಅಲ್ಲಿ ತಪ್ಪು ಸರಿ ಅಂತೇನಿಲ್ಲ, ನೀವೇನು ಚಾಯ್ಸ್ ಮಾಡ್ತೀರಿ ಅದಕ್ಕರೆ. ಓಕೆ, ಸೊ ನೀವೇನು ಬೇಕೋ ಅದನ್ನು ಜೀವನದಾಗ ಚಾಯ್ಸ್ ಮಾಡಿರಿ ಅಂತ ಬಂದೈತಿ. ವೇಟ್, ಡೋಂಟ್ ರಶ್. ಎದಕ್ಕೂ ಆತುರವಾದಂತಹ ಕೆಲವೊಂದು ನಿರ್ಧಾರಗಳನ್ನ ತೊಗೋಬೇಡ್ರಿ, ಆತುರವಾಗಿ ಏನು ಮಾತಾಡಬೇಡ್ರಿ. ಸ್ವಲ್ಪ ವೇಟ್, ಪಾಸ್ ಮಾಡಿರಿ. ಸಿಟ್ಟು ಬಂತ ಒಂದು 2 ನಿಮಿಷ ಸುಮ್ಮನಿರ್ರಿ. ನಿಮ್ಮ ವ್ಯಕ್ತಿಗೇನೋ ಹೇಳ್ಬೇಕು ಅನ್ನಿಸ್ತು ನಿಮಗೆ, ಬಡ ಒಂದು ಸ್ವಲ್ಪ ಪಾಸ್ ಮಾಡಿರಿ. ಈಗ ಮೆಸೇಜ್ ಮಾಡೋಕೆ ಹಿಂಗೆ ಹೊಂಟಿರ್ತೈತಿ, ಬೇಡ ಇನ್ನೊಂದು 2 ನಿಮಿಷ ಬಿಟ್ಟು, ಒಂದು 5 ನಿಮಿಷ ಬಿಟ್ಟು ಮಾಡ್ತೇನೆ ನಾನು ನಿಮಗೆ ನೀವೇ ಅಂದ್ರೆ ಅದು ವೇಟ್ ಮಾಡಿರಿ. ಅವಾಗ ಆ ಇಂಟೆನ್ಸಿಟಿ, ಆ ಸಿಟ್ಟು, ಆ ರೋಷ ಏನಿರ್ತದಲ್ಲ ನಿಮ್ದೆಲ್ಲ ದುಃಖ ಎಲ್ಲನೂ ಸ್ವಲ್ಪ ಕಮ್ಮಿ ಆಗ್ತದೆ. ಅವಾಗ ಕರೆಕ್ಟಾಗಿ ನಿಮ್ಗೆ ದಾರಿ ಕಾಣ್ತವೆ ಏನು ಮಾಡ್ಬೇಕು ಅನ್ನೋದು. ಸೊ ಈ ಜಗತ್ತನ್ನು ಬಿಟ್ಟು ಹೋದ್ಮೇಲೆ ನಿಮ್ಗೆ ಏನೂ ತೊಗೊಂಡು ಹೋಗಂಗಿಲ್ಲ. ನಾವು ಒಂದು ಖುಷಿಯಾದಂಥ ಒಬ್ರ ಜೊತೆಗೆ ಒಂದು
ಪ್ರೀತಿಯ ಮಾತುಕತೆಗಳು, ಒಂದು ಮೆಮೊರೀಸ್ ಅಂತ ಏನು ಹೇಳ್ತೀನಿ, ನೆನಪುಗಳನ್ನಷ್ಟು ನಾವು ಒಯ್ತೀವಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಈ ರಿಲೇಷನ್ಶಿಪ್ ಒಳಗೆ. ನೋಡ್ರಿ, ಬ್ಯಾಲೆನ್ಸ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿರಿ ಒಬ್ರಿಗೊಬ್ರು ಅಂತ ಬಂದಿರೋದಿಲ್ಲ. ಸಪೋರ್ಟ್ ಮಾಡ್ಕೊಳ್ರಿ, ಯಾಕಂದ್ರೆ ಎಲ್ಲರ ಜೀವನದಾಗ ಒಂದು ಚಾಲೆಂಜ್ ಅಂತ ಬರ್ತೈತೆ, ಅವಾಗ ಸಪೋರ್ಟ್ ಬೇಕು ಒಬ್ರಿಗೊಬ್ರು. ನಿಮ್ಗೆ ಸಪೋರ್ಟ್ ಈಸ್ ವೆರಿ ನೆಸಸರಿ. ಚಾಲೆಂಜಸ್ ಇದ್ದಾಗ ಸಪೋರ್ಟ್ ಮಾಡ್ಕೊಳ್ರಿ ಅಂತ ಇಲ್ಲಿ ಬಂದೈತಿ. ಸೊ ಇಲ್ಲಿ ಏನು ಕ್ಲೇಮ್ ಮಾಡ್ತೀವಿ ಅಂದರೆ ಟ್ರಾನ್ಸ್ಫಾರ್ಮೇಷನ್ ಅಂತ ಕ್ಲೇಮ್ ಮಾಡಿರಿ. ಓಕೆ, ಟ್ವಿನ್ ಫ್ಲೇಮ್ ಎನರ್ಜಿ ಅಂತ ಮಾಡಿರಿ ಇದ್ರಂದ್ರೆ ಅಷ್ಟೇ, ಸುಮ್ಮನೆ ಮಾಡಬೇಡ್ರಿ. ಸೊ ಟ್ರಾನ್ಸ್ಫಾರ್ಮೇಷನ್ ಮಾಡಿರಿ ಅಷ್ಟೇ. ಇದ್ರಾಗ ಇಲ್ಲಿ ನನಗೆ ಇರೋದೊಂದು, ನಿಮ್ಮ ವ್ಯಕ್ತಿಗೆ ಒಂದು ಆನ್ಸರ್ಸ್ ಸಿಗಲಿ, ಅಥವಾ ಈ ಚಾಲೆಂಜಸ್ ಅವ್ರ ಜೀವನದಾಗ ಏನು ನಡೀತೈತಿ ಆ ಚಾಲೆಂಜಸ್ನ ಅವರು ಗ್ರೇಸ್ಫುಲಿ ಹ್ಯಾಂಡಲ್ ಮಾಡೋಕ್ಕೆ ಕಲೀಲಿ. ಅವರು ಒಂದು ಚೆನ್ನಾಗಿರಾಗೆ ಅದನ್ನು ಹ್ಯಾಂಡಲ್ ಮಾಡೋದು ಅವರಿಗೆ ದೇವ್ರ ಶಕ್ತಿ ಕೊಡಲಿ ಅಂತ ನೀವಿಲ್ಲಿ ಕ್ಲೇಮ್ ಮಾಡ್ಬೋದು. ಬಿಟ್ಟರೆ ಬೇರೆ ಏನೂ ಇಲ್ಲ. ಯಾಕಂದ್ರೆ ಅವ್ರದ್ದು ಜೀವನದ ಅವರೇ ಮಾಡ್ಕೋಬೇಕು. ನೀವು ಹೇಳ್ಬೋದು ಅಷ್ಟೇ ಹೋಗಿ, ಬಟ್ ಅವ್ರ ಪಾರ್ಟ ನೀವು ಮಾಡೋಕ್ಕಾಗಲ್ಲ. ಓಕೆ, ಸೊ ಇಷ್ಟು ಹೇಳ್ತಾ ಇವತ್ತಿನ ರೀಡಿಂಗನ್ನು ಮುಗಿಸ್ತಾನೆ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಅವೇಕನ್ ಟಾರೋ ವಿತ್ ನಿಖಿತಾ. ಇದು ನಿಮ್ಮದೇ ಆದಂಥ ಸ್ಪೇಸು. ನಿಮಗಿಲ್ಲೇ ಏಂಜಲ್ ಗೈಡೆನ್ಸು, ಹೀಲಿಂಗ್ ಗೈಡೆನ್ಸು, ನಿಮ್ಮ ರಿಲೇಷನ್ಶಿಪ್ಪಿಗೆ ಗೈಡೆನ್ಸು ಅದು ಮತ್ತು ಟಾರೋ ಕನ್ನಡ ಒಳಗೆ ನಿಮ್ಗೆ ಸಿಗ್ತಾ ಐತೆ. ಸೊ ಅದನ್ನೆಲ್ಲ ತಿಳ್ಕೊಂಡು ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೊಂಡು ನಿಮ್ಮ ರಿಲೇಷನ್ಶಿಪ್ನ ಸುಧಾರಿಸ್ಕೊಳ್ರಿ, ನಿಮ್ಮ ಜೀವನನ ಸುಧಾರಿಸ್ಕೊಳ್ರಿ, ಖುಷಿಯಾಗಿರೋದನ್ನು ಕಲೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾಳೆ ಮತ್ತು ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಭೇಟಿ ಹಾಕಿ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್. ಥ್ಯಾಂಕ್ ಯು.